ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ರೇಷನ್ ಅಕ್ಕಿಯಿಂದ ಸೂಪರ್ ಟೇಸ್ಟಿಯಾಗಿರೋವಂಥ ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಒಂದು 3 ಸೌಟ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಪಲಾವ್ ಎಲೆ, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು, ಲವಂಗ ಒಂದು 2-3 ಪೀಸ್, ಚಕ್ಕೆ ಲವಂಗ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಈ 3 ಫ್ರೈ ಆದಮೇಲೆ ನಾನಿಲ್ಲಿ ತೊಗರಿ ಕಾಳು ತೊಗೊಂಡಿದ್ದೀನಿ, ಹಸಿ ತೊಗರಿ ಕಾಳು. ನೀವು ಬೇಕಾದರೆ ಒಂದು ನೈಟ್ ಫುಲ್ ನೆನೆಸಿರುವಂಥ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಇದು ಸೀಸನ್ ಆಗಿರೋದ್ರಿಂದ ನಾನು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಸಿ ಕಾಳು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಕಾಳು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ 1 kg ಅಕ್ಕಿಗೆ ಒಂದು 3/4 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ 1.5 ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪು ಕಾಳು ಎಲ್ಲ ಎಣ್ಣೆ ಬಿಡೋ ರೀತಿ ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಈ ರೀತಿ ಎಣ್ಣೆ ಬಿಡೋ ರೀತಿ ಫ್ರೈ ಆದಮೇಲೆ ಈಗ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನೀಟಾಗಿ 1 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಎಣ್ಣೆ ಬಿಟ್ಟ ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡು ಮತ್ತೆ ನೋಡಿ ಈ ಖಾರ ಮಸಾಲೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಎಣ್ಣೆ ಬಿಡೋ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ನಾನು ಈ ಚಿಕ್ಕ ಪಾತ್ರೆ ತುಂಬ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇದೇ ಚಿಕ್ಕ ಪಾತ್ರೆಯಲ್ಲಿ 2 ಪಾತ್ರೆ ನೀರು ಹಾಕ್ಕೊತೀನಿ. ನೀವೀಗ ಎಕ್ಸಾಂಪಲ್ 1 ಲೋಟ ಅಕ್ಕಿ ತಗೊಂಡಿದ್ರೆ ಅದಕ್ಕೆ 2 ಲೋಟ ನೀರು ಹಾಕಬೇಕಾಗುತ್ತೆ ಅಷ್ಟೇ. ನಾನಿಲ್ಲಿ 2 ಚಿಕ್ಕ ಪಾತ್ರೆ ನೀರು ಹಾಕ್ಕೊಂಡು ನೋಡಿ ನೀರು ಈ ರೀತಿ ಮರಳೋವರೆಗೂ ವೆಯ್ಟ್ ಮಾಡ್ತೀನಿ. ಈ ರೀತಿ ನೀರು ಮರಳಿದ ಮೇಲೆ ಈಗ ಅಕ್ಕಿ ವಾಶ್ ಮಾಡಿಕೊಂಡು ಹಾಕ್ಕೊತೀನಿ. ನಾನೇನು ಅಕ್ಕಿ ನೆನೆಸಲ್ಲ, ಈ ನೀರು ಮಳ್ತಾ ಇರುವಾಗಲೇ ಹಾಕ್ತಾನೆ ಅಕ್ಕಿ ತೊಳಿತೀನಿ. ನೋಡಿ ಅಕ್ಕಿ ತೊಳೆದು ಈಗ ಮಳ್ತಾ ಇರೋ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅಕ್ಕಿ ಎಲ್ಲ ಹಾಕ್ಕೊಂಡು ನೋಡ್ಬೋದು ನೀವು. ಮತ್ತು ಹಾಗೆ ಮುಚ್ಚಳ ಕ್ಲೋಸ್ ಮಾಡಲ್ಲ ನಾನು, ಅಕ್ಕಿ ಕಾಲು ಭಾಗ ಹಾಗೆ ಬೇಯಿಸ್ಕೊತೀನಿ. ನೋಡಿ ಈ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಇಲ್ಲೇ ಕಾಲು ಭಾಗ ಬೇಯಿಸ್ಕೊಂಡು ಕಾಲು ಭಾಗ ಬೆಂದ ಮೇಲೆ ನಾನೀಗ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ತೀನಿ. 1 ವಿಸಿಲ್ ಕೂಗಿಸಿದ ಮೇಲೆ ನಾನು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡ್ತೀನಿ. ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅಂದರೆ 2 ವಿಸಿಲ್ ಕೂಗಿಸಿ ಹಿಂದೆಲ್ಲ ಪ್ರೆಷರ್ ತೆಗೆದುಬಿಟ್ಟು ಲಿಡ್ ಓಪನ್ ಮಾಡ್ಬೋದು. ನೋಡಿ ಈ ರೀತಿಯಾದಂಥ ಸೂಪರಾಗಿರುವಂಥ ಮೆಂತ್ಯ ಬಾತ್ ನಮಗೆ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಕುಕ್ಕಿಂಗ್ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.